Hello everyone, welcome to Kannada Headlines. Let us see question number 14 of chapter Structure of the atom. The maximum electrons that can be accommodated in outermost orbit in octet state is ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೇ ಆಕ್ಟೇಟ್ ಅಂದ್ರೆ ನಮ್ಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. Okay. The maximum electrons that can be accommodated in outermost orbit in octet state. ಒಂದು ಆಟಮ್ ಅನ್ನ ಕನ್ಸಿಡರ್ ಮಾಡಿದ್ರೆ protons and neutrons are in nucleus, but electrons are revolving around the nucleus ಅಲ್ವಾ. ಹಾಗಿದ್ರೆ ಒಂದು ಆರ್ಬಿಟ್ ಏನಿದೆ ಆ ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ ಆಕ್ಟೇಟ್ ಸ್ಟೇಟ್ ಅಲ್ಲಿ ಇದೆ ಅಂದ್ರೆ ಎಷ್ಟು ಇಲೆಕ್ಟ್ರಾನ್ ಮ್ಯಾಕ್ಸಿಮಮ್ ಎಷ್ಟು ಇಲೆಕ್ಟ್ರಾನ್ ಅದರಲ್ಲಿ ಅಕೊಮಡೇಟ್ ಆಗ್ಬಹುದು? ಆಪ್ಷನ್ ಎ 2 ರಾಂಗ್, ಆಪ್ಷನ್ ಬಿ ಎ ಎಸ್ ಕರೆಕ್ಟ್. ಆಕ್ಟೇಟ್ ಅಂದ್ರೆ 8, ಆಪ್ಷನ್ ಸಿ 18 ರಾಂಗ್, ಆಪ್ಷನ್ ಡಿ 32 ರಾಂಗ್. ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಬಿ 8. ಆಕ್ಟೇಟ್ ಸ್ಟೇಟ್ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಆರ್ಬಿಟ್ ಅಲ್ಲಿ 8 ಇಲೆಕ್ಟ್ರಾನ್ಸ್ ಮ್ಯಾಕ್ಸಿಮಮ್ ಫಿಲ್ ಆಗಬಹುದು. ನೋಡಿ, ಇನ್ನರ್ ಆರ್ಬಿಟ್ ಅಲ್ಲಿ 2 ಇಲೆಕ್ಟ್ರಾನ್ಸ್ ಇದೆ. ಅದೇ ನೀವು ಔಟರ್ ಆರ್ಬಿಟ್ ಗೆ ಬಂದ್ರೆ 1 2 3 4 5 6 ಇದೆ. 6 ಇದ್ರದ್ದು. ಈಗ ಈ ಆಕ್ಸಿಜನ್ ಇನ್ನೊಂದು ಆಕ್ಸಿಜನ್ ಬರುತ್ತೆ, ಅದರದ್ದು ಔಟರ್ ಮೋಸ್ಟ್ ಶೆಲ್ ಅಲ್ಲಿ 6 ಇಲೆಕ್ಟ್ರಾನ್ಸ್ ಇರುತ್ತೆ. 8 ಆಗಕ್ಕೆ ಇನ್ನು 2 ಇಲೆಕ್ಟ್ರಾನ್ಸ್ ಬೇಕು. ಸೊ 2 ಇಲೆಕ್ಟ್ರಾನ್ಸ್, ಈ ಆಕ್ಸಿಜನ್ಗೂ 2 ಎಲೆಕ್ಟ್ರಾನ್ ಬೇಕು, ಈ ಆಕ್ಸಿಜನ್ಗೂ 2 ಎಲೆಕ್ಟ್ರಾನ್ ಬೇಕು. ಸೊ ಇವೆರಡು ಏನ್ ಮಾಡುತ್ತೆ, ಶೇರ್ ಮಾಡ್ಕೊಳ್ಳುತ್ತೆ. ಈ 2 ಇಲೆಕ್ಟ್ರಾನ್ಸ್ ಏನಿದೆ ಈ ಆಕ್ಸಿಜನ್ದು, ಇದು ಈ ಆಕ್ಸಿಜನ್ ಜೊತೆ ಶೇರ್ ಮಾಡ್ಕೊಳ್ಳುತ್ತೆ. ಅದೇ ತರ ಈ 2 ಇಲೆಕ್ಟ್ರಾನ್ಸ್ ಏನಿದೆ ಈ ಆಕ್ಸಿಜನ್ ಇದು ಈ ಆಕ್ಸಿಜನ್ ಜೊತೆ ಶೇರ್ ಮಾಡ್ಕೊಳ್ಳುತ್ತೆ. ಟೋಟಲ್ ಈಗ 1 2 3 4 5 6 7 8 9 10 9 ಟೋಟಲ್ ಎಲೆಕ್ಟ್ರಾನ್. ಬಟ್ ಇನ್ outermost shell 1 2 3 4 5 6 7 8. Therefore, the maximum electrons that can be accommodated in outermost orbit in octet state is 8. Thank you.